ತಂದಾನೇ ನನಿತಾನ. ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯಲು ಫಲವತ್ತಾದ ಮಣ್ಣು ಮತ್ತು ಉತ್ತಮ ನೀರು ಅತ್ಯವಶ್ಯ. ಮಣ್ಣಿನ ಫಲವತ್ತತೆ ಮತ್ತು ನೀರಿನ ಗುಣಮಟ್ಟದ ಅನುಸಾರ ನೀರು ಗೊಬ್ಬರ ಪೂರೈಕೆ ನಿರ್ಧರಿಸಲಾಗುತ್ತದೆ. ಮಣ್ಣು ಪರೀಕ್ಷೆ ಮೂಲಕ ಫಲವತ್ತತೆ ಅಂದರೆ ಭೂಮಿಗೆ ಯಾವ ಪೋಷಕಾಂಶಗಳ ಅಗತ್ಯ ಎಷ್ಟು ಪ್ರಮಾಣದಲ್ಲಿ ಬೇಕು ಎಂಬುದನ್ನು ನಿರ್ಧರಿಸಬಹುದು. ಮಣ್ಣು ಒಂದು ನೈಸರ್ಗಿಕವಾದಂಥ ಒಂದು ಸಂಪತ್ತು, ನಮಗೆ ದೇವರಿಂದ ಬಂದಂಥ ಒಂದು ಉಡುಗೊರೆ ಅಂತಲೇ ಸಹ ಹೇಳಬಹುದು. ಈ ಒಂದು ಮಣ್ಣು ನಮಗೆ ಯಾವುದೇ ಒಂದು ಬೆಳೆ ಆಗಿರ್ಬೋದು, ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಒಳ್ಳೆಯ ಉತ್ತಮ ಉತ್ಪನ್ನಗಳನ್ನು ನಾವು ಗಳಿಸಲು ಸಹ ತುಂಬ ಸಹಾಯ ಮಾಡ್ತದೆ. ಈ ಒಂದು ಮಣ್ಣಿನಿಂದ ನಮಗೆ ಪೋಷಕಾಂಶಗಳು ಬೆಳೆಗಳಿಗೆ ಒದಗುತ್ತವೆ. ಸೊ ನಿರಂತರವಾಗಿ ನಾವು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇರೋದ್ರಿಂದ ನಮಗೆ ಈ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಪ್ರಮಾಣ ಮತ್ತು ಕಡಿಮೆ ಆಗುವಿಕೆ ಬಗ್ಗೆ ನಾವು ಸಾಕಷ್ಟು ಮಹತ್ವವನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಇತ್ತೀಚಿನ ಒಂದು ಸಂದರ್ಭದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತವನ್ನು ಕಾಣುತ್ತಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ನಾವು ನೀಡಬೇಕಾಗ್ತದೆ. ಮಣ್ಣಿನ ಆರೋಗ್ಯದ ಬಗ್ಗೆ ಗಮನ ಅಂತ ಹೇಳಿದ್ರೆ ಮಣ್ಣಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಈ ಲಭ್ಯತೆಯನ್ನು ತಿಳಿದುಕೊಳ್ಳಬೇಕು ಅಂತೇಳಿ ನಾವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯತಕ್ಕಂಥ ಮಣ್ಣಿನ ನಾವು ಪರೀಕ್ಷೆನ ಮಾಡಿಸಬೇಕಾಗ್ತದೆ. ವೈಜ್ಞಾನಿಕವಾಗಿ ಜಮೀನಿನ ಮಣ್ಣಿನ ಮಾದರಿ ಸಂಗ್ರಹಿಸಿ ಅದರ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳನ್ನು ಪರೀಕ್ಷಿಸುವುದು ಅವಶ್ಯ. ಮಾಗಿ ಉಳುಮೆ ಮೊದಲು ಇಲ್ಲವೇ ಬೆಳೆ ಕಟಾವಾದ ನಂತರ ಮಣ್ಣಿನ ಮಾದರಿ ಸಂಗ್ರಹಿಸುವುದು ಸೂಕ್ತ. ವೈಜ್ಞಾನಿಕವಾಗಿ ನಾವು ಒಂದು ಜಮೀನಿನ ಮಣ್ಣನ್ನು ಸಂಗ್ರಹಿಸಿ ಅದರಲ್ಲಿರ್ತಕ್ಕಂಥ ಗುಣಗಳಾದ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಗಳನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ರೈತರಿಗೆ ಒಂದು ಸೂಕ್ತ ಶಿಫಾರಸನ್ನು ನೀಡಬೇಕಾಗ್ತದೆ. ಸೊ ಈ ಒಂದು ಪರೀಕ್ಷೆಗಳನ್ನ ಮಾಡಬೇಕು ಅನ್ನೋದಾದರೆ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಜಮೀನಿನಲ್ಲಿ ಯಾವಾಗ ಸಂಗ್ರಹಿಸಬೇಕು, ಯಾವ ಜಾಗಗಳಲ್ಲಿ ಸಂಗ್ರಹಿಸಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಮಣ್ಣಿನ ಮಾದರಿಗಳನ್ನು ಯಾವುದೇ ಒಂದು ಬೆಳೆಯೋಕ್ಕಿಂತ ಮುಂಚಿತವಾಗಿ ಮಾಗಿ ಉಳುಮೆ ಸಂದರ್ಭದಲ್ಲಿ ನಾವು ತೆಗಿಬಹುದು, ಅಥವಾ ಬೇಸಿಗೆಯಲ್ಲಿ ಬೆಳೆ ಕಟಾವಾದ ನಂತರ ಬೀಳು ಬಿಟ್ಟಿರತಕ್ಕಂಥ ಜಮೀನಿನಲ್ಲಿ ಸಹ ನಾವು ಮಾದರಿನ ಮಾಡಬಹುದು. ಈ ಒಂದು ಮಾದರಿ ಸಂಗ್ರಹಿಸುವಾಗ ನಾವು ಸಾಕಷ್ಟು ಜಾಗೃತಿಗಳನ್ನು ವಹಿಸಬೇಕಾಗ್ತದೆ. ಏನು ಅಂತ ಹೇಳಿದ್ರೆ ನಾವು ಬದುಗಳ ಪಕ್ಕ ನಾವು ಮಾದರಿಗಳನ್ನು ತೆಗಿಬಾರ್ದು, ಮರಗಳ ಕೆಳಗಡೆ ನಾವು ತೆಗಿಬಾರ್ದು, ಕಾಲುದಾರಿಗಳ ಪಕ್ಕದಲ್ಲಿ ಇರತಕ್ಕಂಥ ಜಾಗಗಳಲ್ಲಿ ಸಹ ನಾವು ಮಾದರಿಗಳನ್ನು ಸಂಗ್ರಹಿಸಬಾರದು. ಯಾವುದೇ ಒಂದು ಜಮೀನಿನಲ್ಲಿ ನಾವು ತೆಗಿಬೇಕು ಅನ್ನೋದಾದರೆ ಆ ಜಮೀನಿನ ನಾವು ಪೂರ್ತಿ ಅಡ್ಡಾಡಿಬಿಟ್ಟು ಅದರಲ್ಲಿರ್ತಕ್ಕಂಥ ನಾವು ಮೇಲ್ಮೈ ಲಕ್ಷಣಗಳನ್ನು ನಾವು ಅಭ್ಯಸಿಸಿ ನಂತರ ಅದನ್ನು ವಿಂಗಡಣೆ ಮಾಡಿಕೊಂಡು ಬೇರೆ ಬೇರೆ ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ಮಾದರಿಗಳನ್ನು ಸಂಗ್ರಹಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಜಮೀನು ನಮಗೆ ಉತ್ತಮವಾಗಿ ಸಮತಟ್ಟಾಗಿರೋದಿಲ್ಲ. ಒಂದು ಕಡೆ ಎತ್ತರ ಇರ್ತದೆ, ಒಂದು ಕಡೆ ತಗ್ಗಿರ್ತದೆ, ಒಂದು ಕಡೆ ನೀರು ನಿಂತಿರ್ತದೆ. ಇಂಥ ಜಾಗಗಳನ್ನು ನಾವು ನೋಡಿಕೊಂಡು ನಮ್ಮ ಜಮೀನಿನ ಭಾಗಗಳನ್ನ ವಿಂಗಡಿಸಿ ನಾವು ಮಾದರಿನ ಸಂಗ್ರಹಿಸಬೇಕಾಗ್ತದೆ. ಯಾವುದೇ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಒಂದೇ ಬೆಳೆಯನ್ನು ಬೆಳೆಯೋದಿಲ್ಲ, 2-3 ಬೆಳೆಗಳನ್ನು ಬೆಳೀತಾರೆ. ಅಂಥ ಜಾಗಗಳಲ್ಲಿ ನಾವು ಪ್ರತ್ಯೇಕವಾದ ಮಾದರಿಗಳನ್ನ ನಾವು ಸಂಗ್ರಹಿಸಬೇಕಾಗ್ತದೆ. ಸೊ ಈ ಒಂದು ಜಾಗಗಳಲ್ಲಿ ಪ್ರತ್ಯೇಕವಾಗಿ ಮಾದರಿ ಅಂತ ಹೇಳಿದ್ರೆ ಒಬ್ಬ ರೈತನ ಜಮೀನಿನಲ್ಲಿ ಕೃಷಿ ಬೆಳೆ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಮಾದರಿ ತೆಗಿಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳಿದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಪ್ರತ್ಯೇಕ ಮಾದರಿನ ನಾವು ಸಂಗ್ರಹಿಸಬೇಕಾಗ್ತದೆ. ಸೊ ಈ ಎರಡೂ ಮಾದರಿಗಳ ಸಂಗ್ರಹದಲ್ಲಿ ನಮಗೆ ಬೇರೆ ಬೇರೆ ಮಾದರಿಗಳನ್ನ ತೆಗೆಯೋದಕ್ಕೆ ಸಲಹಾ ಸೂಚನೆಯನ್ನು ಪಾಲಿಸಬೇಕಾಗ್ತದೆ. ಜಮೀನಿನ ಸುತ್ತ ತಿರುಗಿ 10ರಿಂದ 15 ಸ್ಥಳಗಳಿಂದ ಮಾದರಿ ಸಂಗ್ರಹಿಸಿ ಅದನ್ನು ಬೆರೆಸಿ ನೆರಳಿನಲ್ಲಿ ಒಣಗಿಸಿ ಚತುರ್ವಿಂಗಡಣಾ ಪದ್ಧತಿಯಲ್ಲಿ ವಿಂಗಡಿಸಿ ಪರೀಕ್ಷೆಗೆ ಕಳುಹಿಸಬೇಕು ಎನ್ನುತ್ತಾರೆ ತಜ್ಞರು. ಇದರಿಂದ ಗುಣಮಟ್ಟದ ಬೆಳೆ ಬೆಳೆಯಲು ಸಾಧ್ಯ. ಸಾಮಾನ್ಯವಾಗಿ ಕೃಷಿ ಬೆಳೆಗಳಲ್ಲಿರ್ತಕ್ಕಂಥ ಜಮೀನಿರ್ತಕ್ಕಂಥ ಮಾದರಿ ಸಂಗ್ರಹಣೆ ಮಾಡಬೇಕು ಅಂತೇಳಿ ನಾವು ಆ ಜಮೀನಿನಲ್ಲಿ ಪೂರ್ತಿ ಅಡ್ಡಾಡಬೇಕು. ಆ ಪೂರ್ತಿ ನಾವು ಎಲ್ಲ ಒಂದು ಕಡೆ ಜಮೀನಿನಲ್ಲಿ ಅಡ್ಡಾಡಿಬಿಟ್ಟು 10ರಿಂದ 20 ಜಾಗಗಳನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಆ ಮಾರ್ಕ್ ಮಾಡ್ಕೊಂಡಂಥ ಜಾಗದಲ್ಲಿ ನಾವು ಸುಮಾರು 15ರಿಂದ 30 ಸೆಂಟಿಮೀಟರ್ ಆಳಕ್ಕೆ ನಾವು ಗುಂಡಿ ತೋಡಬೇಕು. ಗುಂಡಿನ ನಾವು ವಿ ಆಕಾರದಲ್ಲಾದರೂ ತೆಗಿಬಹುದು ಅಥವಾ ಯು ಆಕಾರದಲ್ಲಾದರೂ ನಾವು ತೆಗಿಬೇಕು. ಯಾಕೆಂದರೆ ಸಾಮಾನ್ಯವಾಗಿ ಈ ಒಂದು ಮಣ್ಣಿನ ಮಾದರಿ ಸಂಗ್ರಹಿಸುವ ಆಳ ಬೆಳೆಗಳ ಬೇರಿನ ಸಾಂದ್ರತೆಯ ಆಧಾರದ ಮೇಲೆ ನಿರ್ಧಾರ ಆಗಿರ್ತದೆ. ಸಾಮಾನ್ಯವಾಗಿ ಕೃಷಿ ಬೆಳೆಗಳಲ್ಲಿ ಬೇರುಗಳ ಒಂದು ಸಾಂದ್ರತೆ ಸುಮಾರು 15ರಿಂದ 20 ಸೆಂಟಿಮೀಟರ್ ಆಳ ತನಕ ಮಾತ್ರ ಸೀಮಿತಗೊಂಡಿರುತ್ತದೆ. ತೋಟಗಾರಿಕೆ ಬೆಳೆಗಳಲ್ಲಾದರೆ ಸುಮಾರು 20ರಿಂದ 30-40 ಸೆಂಟಿಮೀಟರ್ ತನಕ ಸಹ ನಮಗೆ ಬೇರಿನ ಸಾಂದ್ರತೆ ಇರ್ತದೆ. ಅಂಥ ಸಂದರ್ಭದಲ್ಲಿ
ನಾವು ಸಾಮಾನ್ಯವಾಗಿ ಕೃಷಿ ಬೆಳೆಗಳಲ್ಲಿ ಸುಮಾರು ಅರ್ಧ ಅಡಿ ತನಕ ಮಾದರಿ ತೆಗಿಬಹುದು. ತೋಟಗಾರಿಕೆ ಬೆಳೆಗಳಲ್ಲಿ ಸುಮಾರು 1 ಅಡಿ ತನಕ ನಾವು ಮಾದರಿನ ತೆಗಿಬೇಕಾಗ್ತದೆ. ಸೊ ಈ ರೀತಿ 10ರಿಂದ 20 ಜಾಗಗಳನ್ನು ನಾವು ಮಾರ್ಕ್ ಮಾಡಿಕೊಂಡ ನಂತರದಲ್ಲಿ ಪ್ರತಿಯೊಂದು ಜಾಗದಲ್ಲಿ ನಾವು ಮಾದರಿನ ತೆಗಿಬೇಕಾಗ್ತದೆ. ಯಾವ ರೀತಿ ತೆಗಿಬೇಕು ಅಂತೇಳಿದ್ರೆ, ಪ್ರತಿಯೊಂದು ಗುಂಡಿಯಲ್ಲಿ ನಾವು ಪಾರ್ಶ್ವಕ್ಕೆ ಅಭಿಮುಖವಾಗಿ ನಾವು 1 ಇಂಚು ಮಣ್ಣನ್ನು ನಾವು ಗೋರ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ರೈತರ ಹತ್ರ ಮಾದರಿ ಸಂಗ್ರಹಣೆ ಮಾಡೋದಕ್ಕೆ ಸಿಗ್ತಕ್ಕಂಥ ಸಲಕರಣೆ ಅಂತ ಹೇಳಿದ್ರೆ ಗುದ್ದಲಿ. ಆ ಗುದ್ದಲಿಯಲ್ಲಿ ಗುಂಡಿ ತೋಡಿದ ಪಾರ್ಶ್ವದ ಒಂದು ಭಾಗವನ್ನು ನಾವು ತೆಗೆದುಕೊಂಡು ಒಂದು ಕ್ಲೀನಾಗಿರ್ತಕ್ಕಂಥ ಒಂದು ಬಾಣಲಿ ಆಗಿರ್ಬೋದು ಅಥವಾ ಮಂಕರಿಗೆ ನಾವು ಹಾಕ್ಕೋಬೇಕಾಗ್ತದೆ. ಸೊ ಇದೇ ರೀತಿ ನಾವು ಜಮೀನಲ್ಲಿ 10ರಿಂದ 20 ಸ್ಪಾಟ್ಗಳನ್ನ ಗುರುತಿಸ್ಕೊಂಡು ಅಡ್ಡದಿಡ್ಡಿಯಾಗಿ ಅಡ್ಡಾಡ್ಬಿಟ್ಟು ಎಲ್ಲ ಮಾದರಿಗಳನ್ನು ನಾವು ಸಂಗ್ರಹಿಸಿ ಒಂದು ಬಕೆಟ್ನಲ್ಲಿ ಹಾಕ್ಕೋಬೇಕಾಗ್ತದೆ. ಸೊ ಈ ರೀತಿ ಸಂಗ್ರಹಿಸಿದ ಮಾದರಿಗಳನ್ನ ನಾವು ಕ್ರೋಢೀಕರಿಸಬೇಕಾಗ್ತದೆ. ಸೊ ಒಂದು ಜಮೀನಿನಲ್ಲಿ ಸುಮಾರು 10ರಿಂದ 15 ಕಡೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 5 ಎಕರೆ ಪ್ರದೇಶಕ್ಕೆ ನಾವು ಒಂದು ಮಾದರಿನ ಸಂಗ್ರಹಿಸಬೇಕಾಗ್ತದೆ. ಸೊ ಈ ರೀತಿ ಸಂಗ್ರಹಿಸಿದ ಮಾದರಿಯಲ್ಲಿ ನಾವು ಅದರಲ್ಲಿರ್ತಕ್ಕಂಥ ಕಸ ಕಡ್ಡಿ, ಬೇರಿನ ಚೂರುಗಳು ಮತ್ತು ಕಳೆಗಳು ಅವುಗಳನ್ನು ತೆಗಿಬೇಕಾಗ್ತದೆ. ತೆಗೆದು ಕ್ಲೀನಾಗಿ ಪುಡಿ ಮಾಡಿಬಿಟ್ಟು ಅದನ್ನು ಮಾದರಿ ಹಸಿ ಇದ್ದಂಥ ಸಂದರ್ಭದಲ್ಲಿ ನಾವು ನೆರಳಿನಲ್ಲಿ ಒಣಗಿಸಬೇಕಾಗ್ತದೆ. ಸೊ ಈ ರೀತಿ ನೆರಳಿನಲ್ಲಿ ಒಣಗಿಸಬೇಕು. ನೆರಳಿನಲ್ಲಿ ಒಣಗಿಸಿಲ್ಲ ಅಂತೇಳಿದ್ರೆ ಆವಿ ಆಗತಕ್ಕಂಥ ಪೋಷಕಾಂಶಗಳಂಥ ಸಾರಜನಕ ಮತ್ತು ಗಂಧಕ ಪೋಲಾಗುವಂಥ ಒಂದು ಸನ್ನಿವೇಶ ಕಂಡುಬರ್ತದೆ. ಸೊ ಈ ರೀತಿ ನಮಗೆ ಒಣಗಿಸಿದ ಮಾದರಿಯನ್ನು ನಾವು ಪರೀಕ್ಷೆಗೆ ಅನುಗುಣವಾಗಿ ಬೇಕಾದಂಥ ಒಂದು ಪ್ರಮಾಣದ ಮಾದರಿಯನ್ನು ನಾವು ಸಂಗ್ರಹಿಸಬೇಕಾಗ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ಮಣ್ಣು ಪರೀಕ್ಷೆಗೆ ಮಾದರಿಯ ಒಂದು ಪ್ರಮಾಣ ಸುಮಾರು ಅರ್ಧ ಕೆಜಿಯಿಂದ 1 ಕೆಜಿಯಷ್ಟು ಮಾತ್ರ ಸಾಕಾಗ್ತದೆ. ಸೊ ಈ ರೀತಿ ನಮಗೆ ನಾವು 15ರಿಂದ 20 ಜಾಗಗಳಲ್ಲಿ ಸಂಗ್ರಹಿಸಿದ ಮಣ್ಣು ಸುಮಾರು 4ರಿಂದ 5 ಕೆಜಿ ಶೇಖರಣೆ ಆಗಬಹುದು. ಸೊ ಆದರೆ ಈ ಒಂದು 4ರಿಂದ 5 ಕೆಜಿಯಲ್ಲಿ ನಾವು ಯಾವ ರೀತಿ ನಾವು 1 ಕೆಜಿ ಅಥವಾ ಅರ್ಧ ಕೆಜಿ ಮಣ್ಣನ್ನು ನಾವು ನಮ್ಮ ಪರೀಕ್ಷೆಗೆ ತೆಗೆದುಕೊಳ್ಳಬೇಕೆಂದರೆ ಅದಕ್ಕೊಂದು ವಿಧಾನ ಇದೆ. ಆ ಒಂದು ವಿಧಾನಕ್ಕೆ ಚತುರ್ವಿಂಗಡನ ಪದ್ಧತಿ ಅಥವಾ ಚತುರ್ಥಾಂಶ ಪದ್ಧತಿ ಅಂತ ಹೇಳ್ತೀವಿ. ನಾವು 10ರಿಂದ 20 ಕಡೆ ಸಂಗ್ರಹಿಸಿದ ಮಣ್ಣು ಸುಮಾರು 4ರಿಂದ 5 ಕೆಜಿ ಇರ್ತದೆ. ಆ ಒಂದು ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಶೀಟ್ ಆಗಿರ್ಬೋದು ಅಥವಾ ಜಗಲಿನ ಮೇಲೆ ಹರಡಬೇಕಾಗ್ತದೆ. ಅದನ್ನು ವೃತ್ತಾಕಾರವಾಗಿ ಅಥವಾ ಚೌಕಾಕಾರವಾಗಿ ನಾವು ಹರಡಬೇಕು. ಅದನ್ನು 4 ಭಾಗ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ 4 ಭಾಗ ಮಾಡಬೇಕು. ಆ 4 ಭಾಗಗಳಲ್ಲಿ ಎರಡು ವಿರುದ್ಧ ಭಾಗಗಳನ್ನ ತೆಗಿಬೇಕು. ಅಂದರೆ 5 ಕೆಜಿ ಇದ್ದಂಥ ಮಣ್ಣು ಅರ್ಧ ಕೆಜಿ ಆಗುತ್ತದೆ. ನಂತರ ಎರಡು ವಿರುದ್ಧ ಭಾಗಗಳನ್ನು ಮಿಶ್ರಣ ಮಾಡಿ ಮತ್ತೆ 4 ಭಾಗ ಮಾಡಬೇಕು. ಈ ಸಂದರ್ಭದಲ್ಲಿ ಮುಂಚೆ ತೆಗೆದುಕೊಂಡಂಥ ಭಾಗಗಳನ್ನು ಬಿಟ್ಟುಬಿಟ್ಟು ಇನ್ನೊಂದು ವಿರುದ್ಧ ಜಾಗದಲ್ಲಿರ್ತಕ್ಕಂಥ 2 ಉಪಮಾದರಿಗಳನ್ನು ನಾವು ಮಿಶ್ರಣ ಮಾಡಬೇಕಾಗ್ತದೆ. ಸೊ ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಮಿಶ್ರಣ ಮಾಡಿ 4 ಭಾಗ ಮಾಡಿ ನಮಗೆ ಕೊನೆ ಹಂತದಲ್ಲಿ ಅರ್ಧ ಕೆಜಿ ಅಥವಾ 1 ಕೆಜಿ ಮಣ್ಣು ನಮಗೆ ಪರೀಕ್ಷೆಗೆ ಬೇಕಾದಂಥ ಪ್ರಮಾಣ ನಾವು ತೆಗೆದುಕೊಳ್ಳಬೇಕಾಗ್ತದೆ. ಸೊ ಈ ರೀತಿ 4 ಭಾಗ ಮಾಡಿ ವಿಂಗಡಣೆ ಮಾಡುವಂಥ ಪದ್ಧತಿಗೆ ಚತುರ್ಥಾಂಶ ಪದ್ಧತಿ ಅಥವಾ ಚತುರ್ವಿಂಗಡನ ಪದ್ಧತಿ ಅಂತ ನಾವು ಹೇಳ್ತೇವೆ. ಕೊನೆಗೆ ನಮಗೆ ಸಿಕ್ಕಂಥ ಅರ್ಧ ಕೆಜಿ ಮಣ್ಣನ್ನು ನಾವು ಕ್ಲೀನಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಪೌಚ್ನಲ್ಲಿ ಆಗಿರ್ಬೋದು ಅಥವಾ ಚೀಲದಲ್ಲಿ ನಾವು ಶೇಖರಣೆ ಮಾಡಿಬಿಟ್ಟು ಅದನ್ನು ಪರೀಕ್ಷಾ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕಾಗ್ತದೆ. ಪರೀಕ್ಷೆಗೆ ಕಳುಹಿಸುವ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಅದರ ಮೇಲೆ ರೈತನ ಹೆಸರು, ಹಿಂದೆ ಬೆಳೆದ ಬೆಳೆ, ಮುಂದೆ ಬೆಳೆಯತಕ್ಕ ಬೆಳೆ ಮತ್ತು ಮಣ್ಣು ಸಂಗ್ರಹಿಸಿದ ದಿನಾಂಕದ ವಿವರವುಳ್ಳ ಚೀಟಿಯನ್ನು ಲಗತ್ತಿಸಬೇಕು. ಈ ರೀತಿ ಪರೀಕ್ಷಾ ಕೇಂದ್ರಕ್ಕೆ ನಾವು ಕಳಿಸಿಕೊಡೋಕ್ಕಿಂತ ಮುಂಚಿತವಾಗಿ ಆ ಒಂದು ಜಮೀನಿನ ಮಾಲೀಕರ ಹೆಸರು ಅಥವಾ ರೈತರ ಹೆಸರು, ಅದು ಬೆಳೆತಕ್ಕಂಥ ಬೆಳೆ, ಹಿಂದೆ ಬೆಳೆದಿರತಕ್ಕಂಥ ಬೆಳೆ ಅಥವಾ ಮುಂದೆ ಬೆಳಿಬೇಕಾಗಿರತಕ್ಕಂಥ ಬೆಳೆ ಮತ್ತು ಇಂದಿನ ಬೆಳೆಗೆ ಕೊಟ್ಟಂಥ ಗೊಬ್ಬರದ ಪ್ರಮಾಣ ಮತ್ತು ಮಾದರಿಯನ್ನು ಸಂಗ್ರಹಿಸಿದ ದಿನಾಂಕದೊಂದಿಗೆ ಮಾಹಿತಿ ಚೀಟಿಯಲ್ಲಿ ನಾವು ಲಗತ್ತಿಸಿ ಅದನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಈ ರೀತಿ ಸಂಗ್ರಹಿಸಿದ ಮಣ್ಣನ್ನು ವೈಜ್ಞಾನಿಕವಾಗಿ ನಾವು ಲ್ಯಾಬಿನಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಲಾಗ್ತದೆ. ಪರೀಕ್ಷೆ ಮಾಡಿಸುವುದರಿಂದ ಯಾವ್ಯಾವುದು ಪ್ರಯೋಜನಗಳಾಗ್ತವೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬೆಳೆಗೆ ಶಿಫಾರಸು ಮಾಡತಕ್ಕಂಥ ಪ್ರಮಾಣದ ಪೋಷಕಾಂಶಗಳನ್ನು ಕೊಡಲು ಅನುವಾಗ್ತದೆ. ಈ ರೀತಿ ಮಾಡುವುದರಿಂದ ಹೆಚ್ಚಿನ ರಸಗೊಬ್ಬರಗಳು ರೈತರ ಮುಖಾಂತರ ಜಮೀನಿಗೆ ಸೇರಿಬಿಟ್ಟು ಅವುಗಳ ಪೋಲಾಗುವಿಕೆ ಮತ್ತು ಖರ್ಚಾಗುವಿಕೆ ನಮಗೆ ಕಡಿಮೆ ಮಾಡಿದಂತಾಗುತ್ತದೆ. ಈ ಒಂದು ಮಣ್ಣು ಪರೀಕ್ಷೆಯಿಂದ ಮಣ್ಣಿನ ಒಂದು ರಸಸಾರ ಉಳಿಯಾಗಿರಬಹುದು ಅಥವಾ ಕ್ಷಾರವಾಗಿರಬಹುದು. ಈ ರೀತಿ ಆಮ್ಲ ಮತ್ತು ಕ್ಷಾರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಹ ಈ ಒಂದು ಮಣ್ಣು ಪರೀಕ್ಷೆ ನಮಗೆ ಸಹಾಯ ಮಾಡ್ತದೆ. ಅದೇ ರೀತಿಯಾಗಿ ಮಣ್ಣಿರತಕ್ಕಂಥ ಲವಣಾಂಶಗಳು ಬೆಳೆಗಳಿಗೆ ಹಾನಿಕಾರಕವಾಗಿದ್ದೇವೆ ಇಲ್ಲವೇ ಎನ್ನುವುದನ್ನು ಸಹ ಈ ಒಂದು ಮಣ್ಣು ಪರೀಕ್ಷೆಯಿಂದ ನಾವು ತಿಳಿದುಕೊಳ್ಳಬಹುದು. ಸೊ ಈ ರೀತಿ ಮಣ್ಣು ಪರೀಕ್ಷೆಯಿಂದ ನಾವು ಶಿಫಾರಸು ಮಾಡತಕ್ಕಂಥ ರಸಗೊಬ್ಬರ ಪ್ರಮಾಣವನ್ನು ಬೆಳೆಗಳಿಗೆ ಉಪಯೋಗಿಸುವುದರಿಂದ ನಮಗೆ ಹೆಚ್ಚಿನ ಒಂದು ಆದಾಯವೂ ಬರ್ತದೆ. ನಮಗೆ ಹೆಚ್ಚಿನ ಒಂದು ಇಳುವರಿಯ ಜೊತೆಗೆ ಪೋಷಕಾಂಶಗಳ ಒಂದು ನಷ್ಟನೂ ಸಹ ಕಡಿಮೆ ಮಾಡಿಬಿಟ್ಟು ಒಂದು ಉತ್ತಮ ಇಳುವರಿನ ಕಾಪಾಡಿಕೊಳ್ಳಲು ಮತ್ತು ಮಣ್ಣಿನ ಆರೋಗ್ಯವನ್ನು ಸಹ ನಾವು ಕಾಪಾಡಿಕೊಳ್ಳಲು ಸಹ ಅನುವಾಗುತ್ತದೆ. ತೋಟಗಾರಿಕಾ ಬೆಳೆಗಳಿಗೂ ಕೂಡ ಮಣ್ಣು ಪರೀಕ್ಷೆ ಮಾಡಿಸಬಹುದು. ಆದರೆ ಮಾದರಿ ಸಂಗ್ರಹಿಸುವಾಗ ಮರದ ಕೆಳಗೆ ಬೇರಿನ ಸಾಂದ್ರತೆ ಇರುವ ಸ್ಥಳದಲ್ಲಿ
ವೃತ್ತಾಕಾರದಲ್ಲಿ ನಿರ್ಧರಿತ ಆಳದಿಂದ ಮಣ್ಣು ತೆಗೆಯಬೇಕು ಎಂಬುದನ್ನು ಗಮನದಲ್ಲಿಡಬೇಕು. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಬೆಳೆ ಇದ್ದಂಥ ಸಂದರ್ಭದಲ್ಲಿ ಸಹ ಮಾದರಿಗಳನ್ನ ಸಂಗ್ರಹಣೆ ಮಾಡಬಹುದು. ಅಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಗಿಡದ ಅಥವಾ ಮರದ ಕೆಳಗಡೆ ಒಂದು ಬೇರಿನ ಸಾಂದ್ರತೆ ಇರತಕ್ಕಂಥ ಜಾಗದಲ್ಲಿ ನಾವು ಮಾದರಿನ ಸಂಗ್ರಹಣೆ ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಬುಡದಿಂದ ತೋಟಗಾರಿಕೆ ಬೆಳೆಯ ಬುಡದಿಂದ ಸುಮಾರು 1.5 ಇಂದ 2 ಅಡಿ ದೂರದಲ್ಲಿ ವೃತ್ತಾಕಾರವಾಗಿ ರೈತರು ಯಾವ ರೀತಿ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡುತ್ತಾರೋ ಅಂತಹ ಜಾಗದಲ್ಲಿ ಮಾದರಿನ ನಾವು ಸಂಗ್ರಹಣೆ ಮಾಡಬೇಕಾಗ್ತದೆ. ಅದಕ್ಕೆ ನಿರ್ಧಾರ ಮಾಡತಕ್ಕಂಥ ಆಳದಲ್ಲಿ ನಾವು ಸಂಗ್ರಹಣೆ ಮಾಡಿಬಿಟ್ಟು ಮುಂಚೆ ತಿಳಿಸಿದಂತೆ ಎಲ್ಲ ಒಂದು ವಿಧಾನಗಳನ್ನ ಅನುಸರಿಸಿ ಮಾದರಿನ ಸಂಗ್ರಹಣೆ ಮಾಡಿ ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಿಕೊಡಬಹುದು. ವಿಜ್ಞಾನ ಕೇಂದ್ರದಲ್ಲಿ ಸಹ ಮಣ್ಣು ಮತ್ತು ನೀರು ಪರೀಕ್ಷಾ ಕೇಂದ್ರ ಇದೆ. ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿದ ಮಾದರಿಗಳ ಪರೀಕ್ಷೆಯನ್ನು ಮಾಡಿಕೊಡುತ್ತೇವೆ. ಈ ಒಂದು ಕೇಂದ್ರದಲ್ಲಿ ಒಂದು ಮಣ್ಣಿನ ಮಾದರಿಗೆ ನಾವು Rs. 30 ನಾವು ನಿರ್ಧರಿಸಿರುತ್ತೇವೆ. ಈ ಒಂದು ಮಣ್ಣಿನ ಮಾದರಿಗಳಲ್ಲಿ ನಾವು ಮಣ್ಣಿನ ರಸಸಾರ, ಮಣ್ಣಿನಿರ್ತಕ್ಕಂಥ ಲವಣಾಂಶದ ಪ್ರಮಾಣ, ಮಣ್ಣಿನಿರ್ತಕ್ಕಂಥ ಸಾವಯವ ಇಂಗಾಲ, ದೊರೆಯುವ ಸಾರಜನಕ, ದೊರೆಯುವ ರಂಜಕ ಮತ್ತು ದೊರೆಯುವ ಪೊಟ್ಯಾಷ್ ಪ್ರಮಾಣಗಳನ್ನು ನಾವು ಪರೀಕ್ಷೆ ಮಾಡಿಕೊಡುತ್ತೇವೆ. ಪರೀಕ್ಷೆ ಮಾಡಿದ ನಂತರ ರೈತರಿಗೆ ಮುಂದೆ ಬೆಳೆಯಬೇಕಾದಂತಹ ಬೆಳೆಗೆ ಸೂಕ್ತ ಶಿಫಾರಸನ್ನು ಪೋಷಕಾಂಶ ರೂಪದಲ್ಲಿ ಮತ್ತು ರಸಗೊಬ್ಬರ ರೂಪದಲ್ಲಿ ಸಹ ನಾವು ಲೆಕ್ಕಾಚಾರ ಮಾಡಿಕೊಡುತ್ತೇವೆ. ಮಣ್ಣಿನ ಒಂದು ಪೋಷಕಾಂಶಗಳ ಲಭ್ಯತೆ ಆಧಾರದ ಮೇಲೆ ರೈತರ ಮಣ್ಣುಗಳನ್ನು ಕಡಿಮೆ ಫಲವತ್ತತೆ, ಅಧಿಕ ಫಲವತ್ತತೆ ಅಥವಾ ಉತ್ತಮ ಫಲವತ್ತತೆ ಎಂದು ನಿರ್ಧರಿಸಿ ಸೂಕ್ತ ಸಲಹೆಗಳನ್ನು ನಾವು ಶಿಫಾರಸು ಮಾಡುತ್ತೇವೆ. ನೀರಿನ ಗುಣಮಟ್ಟ ಕೂಡ ಬೆಳೆಗಳ ಇಳುವರಿ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. ಹಾಗಾಗಿ ನೀರಿನ ಗುಣಮಟ್ಟ ಪರೀಕ್ಷಿಸಿ ಅದರಲ್ಲಿರುವ ರಸಸಾರ, ಲವಣಾಂಶ ಮುಂತಾದವುಗಳ ಪ್ರಮಾಣ ತಿಳಿದುಕೊಂಡು ತಜ್ಞರ ಶಿಫಾರಸಿನ ಅನ್ವಯ ನೀರು ಪೂರೈಸುವುದು ಉತ್ತಮ. ಬೆಳೆಗಳಿಗೆ ಮಣ್ಣು ಹೇಗೆ ಉಪಯುಕ್ತವೋ ಅದೇ ರೀತಿ ನೀರು ಸಹ ಭಾಳ ಮುಖ್ಯ. ನೀರಾವರಿ ಬಳಸುವ ನೀರಿನ ಗುಣಮಟ್ಟಗಳು ಸಹ ಬೆಳೆಗಳ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತವೆ. ಸೊ ಅಂಥ ಒಂದು ನೀರಿನ ಪರೀಕ್ಷೆಯನ್ನು ಸಹ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿರತಕ್ಕಂಥ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ನೀರಿನಲ್ಲಿರ್ತಕ್ಕಂಥ ಪ್ರಮುಖ ಗುಣಗಳಾದ ರಸಸಾರ ಇರಬಹುದು ಅಥವಾ ಗಡಸುತನ ಇರಬಹುದು ಅಥವಾ ಸೋಡಿಯಂ ಅಂಶಗಳು ನೀರಿನ ಗುಣಮಟ್ಟದ ಮೇಲೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಸೂಚಿಸುತ್ತವೆ. ಸೊ ಇಂಥ ಒಂದು ನೀರನ್ನು ನಾವು ಯಶಸ್ವಿಯಾಗಿ ಬಳಸಬೇಕು ಅಂತ ಹೇಳಿದ್ರೆ ಅದರತಕ್ಕಂಥ ಗುಣಮಟ್ಟದ ಸೂಚಿಗಳನ್ನು ಸಹ ನಾವು ಪರೀಕ್ಷೆ ಮಾಡಿಸುವುದು ತುಂಬ ಅನುಕೂಲವಾಗುತ್ತದೆ. ಸೊ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ನೀರಿನಲ್ಲಿರ್ತಕ್ಕಂಥ ರಸಸಾರ, ನೀರಿನ ಒಂದು ಲವಣಾಂಶದ ಒಂದು ಪ್ರಮಾಣಗಳು, ಅದರಲ್ಲಿರ್ತಕ್ಕಂಥ ಋಣ ವಿದ್ಯುತ್ ಅಯಾನುಗಳು ಮತ್ತು ಧನ ವಿದ್ಯುತ್ ಅಯಾನುಗಳು ಮತ್ತು ಸೋಡಿಯಂನ ಪ್ರಮಾಣಗಳು, ಕ್ಲೋರೈಡ್ನ ಪ್ರಮಾಣಗಳು, ನೈಟ್ರೇಟ್ ಮತ್ತು ಸಲ್ಫೇಟ್ನ ಪ್ರಮಾಣಗಳನ್ನು ಸಹ ಪರೀಕ್ಷೆ ಮಾಡಿಬಿಟ್ಟು ನೀರಿನ ಒಂದು ಗುಣಮಟ್ಟದ ಒಂದು ಪ್ರಮುಖ ಸೂಚಿಗಳನ್ನು ನಾವು ರೈತರಿಗೆ ಶಿಫಾರಸು ಮುಖಾಂತರ ನೀರಾವರಿಗೆ ಸೂಕ್ತ ಇದೆಯೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ಸೂಕ್ತ ಶಿಫಾರಸನ್ನು ಕೊಡುತ್ತೇವೆ. ಬೆಳೆ ಬೆಳೆಯುವ ಮೊದಲು ಮಣ್ಣು ಪರೀಕ್ಷೆ ಮಾಡಿಸುವ ಮೂಲಕ ರಸಗೊಬ್ಬರಗಳು ಪೋಲಾಗುವಿಕೆಯನ್ನು ತಡೆಗಟ್ಟಬಹುದು. ನಾವು ನೀಡುವ ಪೋಷಕಾಂಶಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಖರ್ಚು ಕಡಿಮೆಯಾಗಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಕೂಡ ಇದು ಸಹಾಯಕರವಾಗಿದೆ. ಯಾವುದೇ ನೀರಿನ ಮೂಲ ಇರಬಹುದು, ಅಂಥ ನೀರಾವರಿಗೆ ಸೂಕ್ತ ಇರಬೇಕು ಅನ್ನೋದರೆ ಅದರ ಒಂದು ರಸಸಾರದ ಅಂಶ 6.5 ಅಥವಾ 7ಕ್ಕಿಂತ ಕಡಿಮೆ ಇರಬೇಕು. ಲವಣ ಅಂಶ 1 ಡೆಸಿಸೈಮನ್ಸ್/ಮೀಟರ್ಗಿಂತ ಕಡಿಮೆ ಇರಬೇಕು ಮತ್ತು ಸೋಡಿಯಂ ಮತ್ತು ಕ್ಲೋರೈಡ್ ಅಂಶಗಳು ಬಹಳಷ್ಟು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇರಬೇಕಾಗ್ತದೆ. ನೀರಿನ ಒಂದು ರಸಸಾರ ಆಗಿರಬಹುದು, ಲವಣಾಂಶಗಳಾಗಿರಬಹುದು ಅಥವಾ ಬೋರಾನ್ ಅಥವಾ ಸೋಡಿಯಂನ ಪ್ರಬಲತೆಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬೆಳೆಗಳ ಒಂದು ಗುಣಮಟ್ಟದ ಮೇಲೆ ಸಾಕಷ್ಟು ಪ್ರತಿಕೂಲ ಪರಿಣಾಮವನ್ನು ಬೀರುತ್ತವೆ. ಸೊ ಇಂಥ ಒಂದು ನೀರಿನ ಪರೀಕ್ಷೆ ಮಾಡಬೇಕು ಅನ್ನೋದಾದರೆ ನಾವು ನೀರಿನ ಮಾದರಿಗಳನ್ನ ನಾವು ಸಂಗ್ರಹಿಸಿ ಪರೀಕ್ಷಾ ಕೇಂದ್ರಗಳಿಗೆ ಕಳಿಸಿಕೊಡಬೇಕಾಗ್ತದೆ. ಸೊ ಇಂಥ ಮಾದರಿಗಳನ್ನು ಯಾವ ರೀತಿ ಸಂಗ್ರಹಿಸಬೇಕು ಮತ್ತು ಯಾವ ಕಾಲದಲ್ಲಿ ಸಂಗ್ರಹಿಸಬೇಕು ಅನ್ನೋದು ಸಹ ಭಾಳಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತದೆ. ನೀರಿನ ಮಾದರಿಗಳನ್ನ ಸಂಗ್ರಹಿಸಬೇಕು ಅಂದರೆ ಬೆಳಗಿನ ಜಾವ ಸಂಗ್ರಹಿಸಬೇಕಾಗ್ತದೆ ಅಥವಾ ಸಂಜೆಯ ಒಂದು ಸಮಯದಲ್ಲಿ ಸಂಗ್ರಹಿಸಬೇಕಾಗ್ತದೆ. ಸೊ ಈ ರೀತಿ ಸಂಗ್ರಹದ ಪ್ರಮಾಣದಲ್ಲಿ ನಾವು ಒಂದು ಕ್ಲೀನಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಬಾಟಲನ್ನ ತೆಗೆದುಕೊಂಡು ನೀರಿನ ಒಂದು ಮೋಟಾರ್ ಪಂಪ್ ಆಗಿರ್ಬೋದು ಅಥವಾ ಅಂಥ ಒಂದು ನೀರನ್ನು ನಾವು ಸ್ಟಾರ್ಟ್ ಮಾಡಿಬಿಟ್ಟು ಪೈಪ್ಲಿರ್ತಕ್ಕಂಥ ನೀರು ಎಲ್ಲ ಹೊರಗೆ ಹೋದ ನಂತರ 15ರಿಂದ 20 ನಿಮಿಷ ನಾವು ಮೋಟಾರ್ ರನ್ ಮಾಡಿಬಿಟ್ಟು
ರನ್ ಮಾಡಿದ ನಂತರ ನಾವು ನೀರನ್ನು ಸಂಗ್ರಹಿಸಬೇಕಾಗ್ತದೆ. ಸೊ ನೀರಿನ ಒಂದು ಮಾದರಿ ಸಂಗ್ರಹಣಾ ಒಂದು ಪೆಟ್ಟಿಗೆ ಇರ್ಬೋದು ಅಥವಾ ಬಾಟಲ್ ಇರ್ಬೋದು. ಅಂಥ ಬಾಟಲನ್ನು ಪಂಪ್ನಿಂದ ಬರ್ತಕ್ಕಂಥ ಅಥವಾ ಬೋರಿಂದ ಬರ್ತಕ್ಕಂಥ ನೀರಿನಲ್ಲಿ 10 ರಿಂದ 15 ಸಲ ನಾವು ಚೆನ್ನಾಗಿ ತೊಳೆಯಬೇಕಾಗ್ತದೆ. ಆ ನಂತರವಾಗಿ ನಾವು ಆ ಒಂದು ಬಾಟಲಿನಲ್ಲಿ ನೀರನ್ನು ಸಂಗ್ರಹಿಸಬೇಕಾಗ್ತದೆ. ಸಂಗ್ರಹಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಜಾಗವನ್ನು ನಾವು ಬಾಟಲಲ್ಲಿ ಇರೋದಕ್ಕೆ ಬಿಡಬಾರ್ದು. ಸಂಪೂರ್ಣವಾಗಿ ತುದಿಯ ತನಕ ನಾವು ತುಂಬಿ ನೀರನ್ನು ಸಂಗ್ರಹಿಸಬೇಕಾಗ್ತದೆ. ಅಂಥ ಸಂಗ್ರಹಿಸಿದ ನೀರನ್ನು ಪ್ರಯೋಗಾಲಯಕ್ಕೆ 2 ರಿಂದ 3 ಗಂಟೆಗಳ ಒಳಗಾಗಿ ತಲುಪಿಸಬೇಕಾಗ್ತದೆ. ತಲುಪಿಸಲಾಗದ ಸಂದರ್ಭದಲ್ಲಿ ಅದನ್ನು ಒದ್ದೆ ಮಾಡಿದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಪ್ರಯೋಗಾಲಯಕ್ಕೆ ತರಬೇಕಾಗ್ತದೆ. ಯಾವುದೇ ಸಂದರ್ಭದಲ್ಲೂ ಅದನ್ನು ಉಷ್ಣತೆಗೆ ತೋರಿಸಬಾರದು, ಉಷ್ಣತೆಗೆ ಬಿಡಬಾರದು. ಈ ರೀತಿ ಸಂಗ್ರಹ ಮಾಡಿದ ಒಂದು ಮಾದರಿಯಲ್ಲಿ ಪ್ರಯೋಗಾಲಯಗಳಲ್ಲಿ ನೀರಿನ ಗುಣಮಟ್ಟದ ಸೂಚಿಗಳನ್ನು ಪ್ರಮಾಣೀಕರಿಸಿ ಪರೀಕ್ಷೆ ಮಾಡಿಬಿಟ್ಟು ಸೂಕ್ತ ಶಿಫಾರಸನ್ನು ಕೊಡಲಾಗುತ್ತದೆ. ಯಾವುದೇ ಒಬ್ಬ ರೈತರು ತಮ್ಮ ಜಮೀನಲ್ಲಿ ಯಶಸ್ವಿಯಾಗಿ ನೀರಾವರಿ ನೀರನ್ನು ಬಳಸಬೇಕು ಅಂದರೆ ಅಂಥ ಒಂದು ನೀರಿನ ಗುಣಮಟ್ಟದಲ್ಲಿ ಪ್ರಮುಖ ಸೂಚಿಗಳಂಥ ರಸಸಾರ ಆಗಿರ್ಬೋದು, ಮತ್ತು ಲವಣಾಂಶಗಳ ಒಂದು ಕಡಿಮೆ ಇರಬೇಕು, ಮತ್ತು ಬೋರಾನ್ ಪ್ರಬಲತೆ ಆಗಿರ್ಬೋದು, ಸೋಡಿಯಂ ಅಂಶ ಆಗಿರ್ಬೋದು, ಮತ್ತು ಕ್ಲೋರೈಡ್ ಅಂಶಗಳು ನಿಗದಿತ ಸೂಚಿಗಿಂತ ಕಡಿಮೆ ಇರಬೇಕಾಗ್ತದೆ. ಸೋಡಿಯಂನ ಮಂದಗಟ್ಟುವ ಪರಿಣಾಮ ಮತ್ತು ಸೋಡಿಯಂ ಮತ್ತು ಕ್ಯಾಲ್ಸಿಯಂನ ಆರ್ದ್ರತೆಗಳು ಭಾಳಷ್ಟು ಕಡಿಮೆ ಇರಬೇಕು. ರೈತ ಬಾಂಧವರು ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ರೈತ ಬಾಂಧವರು ತಮ್ಮ ಮಣ್ಣಿನ ಹಾಗೂ ನೀರಿನ ಪರೀಕ್ಷೆ ಮಾಡಿಸಿ ಅದಕ್ಕನುಸಾರ ಬೆಳೆ ಬೆಳೆಯುವುದು ಮತ್ತು ನೀರು ಗೊಬ್ಬರ ಪೂರೈಸುವುದು ಲಾಭದಾಯಕ.